ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೇಲಿ ಬೋಟಿ ಗೊಜ್ಜು ಮಾಡಿದೆ. ಸೊ ಯಾವ ಥರ ಮಾಡಿದ್ದೀನಿ ಅಂತ ಹೇಳ್ತೀನಿ. ಸೊ ತುಂಬ ರುಚಿಯಾಗಿ ಬಂದಿತ್ತು. ಈ ಮಳೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಭರ್ಜರಿ ನಾನ್ ವೆಜ್ ಊಟ ಅಂದರೆ ಮಳೆಗಾಲದಲ್ಲಿ ಬೋಟಿ ಗೊಜ್ಜು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಒಟ್ಟಿಗಂತೂ ಸಖತ್ತಾಗಿತ್ತು. ಸೊ ಎನಿವೆ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರು ನೋಡ್ತಾ ಇದ್ದೀರಾ ಹೊಸಬ್ರಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಫಸ್ಟು ಬೋಟಿನ ಕ್ಲೀನ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಳೆದಿಟ್ಕೋಬೇಕು. ನೀವು ಎಷ್ಟು ಸಲ ತೊಳಿತೀರೋ ಅಷ್ಟು ಒಳ್ಳೆಯದು. ನಾನು ಸ್ವಲ್ಪ ಸುಣ್ಣ ಹಾಗೆ ಉಪ್ಪು ಹಾಗೆ ಅರಿಶಿಣ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಕೆಲವೊಂದು ಕಡೆ ಆಚೆನೇ ಕ್ಲೀನ್ ಮಾಡ್ಕೊಬರ್ತಾರೆ. ಸೊ ಬೋಟಿ ಯಾವತ್ತು ನಾವೇ ತಂದು ನಾವೇ ಕ್ಲೀನ್ ಮಾಡಿದರೆ ತುಂಬ ಒಳ್ಳೆಯದು. ನಾನೇ ಕ್ಲೀನ್ ಮಾಡಿರುವಂಥದ್ದು. ಕ್ಲೀನ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಪ್ರೊಸೀಜರು, ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ ನಂತರ ಬೋಟಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬರು ಬೋಟಿ ಒಂಥರ ಸ್ಮೆಲ್ ಬರುತ್ತೆ ಅಂತೇಳಿ ಬೋಟಿ ತಿನ್ನಲ್ಲ. ಬಟ್ ನಾನಿವತ್ತು ಯಾವ ಥರ ಹೇಳಿದ್ದೀನಲ್ಲ ಆ ಥರ ಮಾಡಿದರೆ ಖಂಡಿತ ಯಾವುದೇ ಥರ ಸ್ಮೆಲ್ ಬರಲ್ಲ. ತುಂಬ ಟೇಸ್ಟಾಗಿರುತ್ತೆ. ಹಾಗೆ ಬೋಟಿ ತಿಂದೇ ಇರೋರು ಸಹ ಬೋಟಿ ತಿಂತಾರೆ. ಸೊ ಎಣ್ಣೆ ಕಾದ ನಂತರ ಅದಕ್ಕೆ ಕ್ಲೀನ್ ಮಾಡ್ಕೊಂಡಿರುವಂಥ ಬೋಟಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 10-20 ನಿಮಿಷ ಆದರೂ ಫ್ರೈ ಮಾಡ್ಕೋಬೇಕು. ಇವನ್ ಅದು ಏನು ಹೇಳ್ತೀರಾ, ನೀರೆಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕನೂ ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಫ್ರೈ ಮಾಡಬೇಕಾದ್ರೆ ಉಪ್ಪು ಮತ್ತು ಅರಿಶಿಣ ಪುಡಿ ಆದಷ್ಟು ನೀವು ಕಲ್ಲುಪ್ಪನ್ನು ಯೂಸ್ ಮಾಡ್ಕೊಳ್ಳಿ ನಾನ್ ವೆಜ್ ಮಾಡ್ತೀನಿ ಅಂದರೆ. ಸೊ ಈ ಥರ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಹಾಗೆ ಹುರಿತಾ ಇರಬೇಕು. ಹುರಿದಾಗ ಈ ಥರ ನೋಡಿ ನೀರು ಬಿಡುತ್ತೆ. ಈ ಥರ ನೀರು ಬಿಟ್ಟ ಮೇಲೆ ಈಗ ವಿಸಲ್ ಹಾಕಬೇಕು. ಸ್ಟಾರ್ಟಿಂಗು ನಾನು 2 ವಿಸಲ್ ತೆಗಿಯೋದು. ಎಷ್ಟೇ ಗಟ್ಟಿ ಇರಲಿ ಅಥವಾ ಎಷ್ಟೇ ಸಾಫ್ಟ್ ಇರಲಿ. ತುಂಬ ಸಾಫ್ಟ್ ಇತ್ತು ಅಥವಾ ಎಳೆ ಕುರಿದು ಬೋಟಿ ಆಯಿತು ಅಂದರೆ ಒಂದೇ ವಿಸಲ್ ತೊಗೊಳ್ತೀನಿ. ನಾನಿವತ್ತು ಬಲ್ತಿದ್ದು ಕುರಿ ತೊಗೊಂಡಿದ್ದೀನಿ, ಹಾಗಾಗಿ 2 ವಿಸಲ್ ತೊಗೊಂಡಿದ್ದೀನಿ. 2 ವಿಸಲ್ ಆದಮೇಲೆ ಕೆಲವೊಬ್ಬರು ಫುಲ್ಲು ಬೇಯಿಸ್ಬಿಟ್ಟು ಮಸಾಲೆ ಒಟ್ಟಿಗೆ ಕುದಿಸ್ತಾರೆ. ನಾನು ಮಾಡೋ ಮೆಥಡ್ ಸ್ವಲ್ಪ ಚೇಂಜ್ ಇರುತ್ತೆ, ಹೇಗಂತ ತೋರಿಸ್ತೀನಿ. ಈಗ ಮಸಾಲೆಗೆ ಏನೇನು ಬೇಕಂತ ನೋಡ್ಕೊಳ್ಳಿ. ಇಲ್ಲಿ ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ ಹಾಗೆ ಕಲ್ಲು ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಹಾಗೆ ಉದ್ದ ಮೆಣಸು ತೊಗೊಂಡಿದ್ದೀನಿ. ಇನ್ನೊಂದು ಕಡೆ ತಟ್ಟೆಯಲ್ಲಿ ಕಾಯಿ ಹಾಗೆ ಹುಳಿ ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟು ಮಸಾಲೆಗೆ ಬೇಕು. ಮಸಾಲೆ ಈಗ ಎಲ್ಲದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳಿಕ್ಕೆ ಫಸ್ಟು ಮೆಣಸು ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲರ್ಗೆ ಮಾತ್ರ ತೊಗೊಂಡಿದ್ದೀನಿ, ಖಾರದ ಮೆಣಸು ತೊಗೊಂಡಿಲ್ಲ. ಯಾಕೆಂದರೆ ಖಾರಕ್ಕೆ ನಾನಿಲ್ಲಿ ಪೆಪ್ಪರ್ ಯೂಸ್ ಮಾಡ್ತಾಯಿದ್ದೀನಿ, ಕಾಳು ಮೆಣಸು ಯೂಸ್ ಮಾಡ್ತಾಯಿದ್ದೀನಿ. ಬೋಟಿ ಗೊಜ್ಜಿಗೆ ಸ್ವಲ್ಪ ಕಾಳು ಮೆಣಸು ಮುಂದಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಲ್ಲರ್ಗೆ ಮಾತ್ರ ನಾನಿಲ್ಲಿ ಕಲ್ಲರ್ ಮೆಣಸು ತೊಗೊಂಡಿದ್ದೀನಿ. ಮೆಣಸೆಲ್ಲ ಹುರ್ಕೊಂಡ ನಂತರ ಅದೇ ಬಾಣಲೆಗೆ ಏನು ಸ್ಪೈಸಸ್ ಹೇಳಿದ್ದೆ ಅಲ್ವಾ, ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಧನಿಯಾ, ಮೆಂತೆ, ಜೀರಿಗೆ, ಕಾಳುಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ ಹಾಗೆ ಕಲ್ಲುಹೂವು, ಮರಾಠಿ ಮೊಗ್ಗು ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ಸೊ ಸಪ್ರೇಟಾಗಿ ತೋರಿಸ್ಲಿಕ್ಕಾಗಲ್ಲ. ಹಾಗೆ ಬಡೆ ಸೊಪ್ಪು ಇಷ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಸ್ಲಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳಿ, ತುಂಬ ಹೈ ಫ್ಲೇಮಲ್ಲಿ ಹಾಕೋಬೇಡಿ. ಯಾಕಂದರೆ ಧನಿಯಾ ಗಸಗಸೆ ಎಲ್ಲ ಬೇಗ ಫ್ರೈ ಆಗುತ್ತೆ, ಈರುಳ್ಳಿ ಫ್ರೈ ಆಗೋಲ್ಲ. ಹಾಗಾಗಿ ಈರುಳ್ಳಿ ಮತ್ತು ಅದನ್ನು ಒಟ್ಟಿಗೆ ಫ್ರೈ ಮಾಡ್ಬೋದಾ ಅಂತ ಕೇಳ್ಬೋದು. ಸೊ ಬೇರೆ ಬೇರೆ ಫ್ರೈ ಮಾಡ್ಬೋದಾ ಅಂತ ಕೇಳ್ಬೋದು. ಬೇರೆ ಬೇರೆ ಫ್ರೈ ಮಾಡಿದರೆ ಖಂಡಿತ ಈ ಟೇಸ್ಟ್ ಬರಲ್ಲ. ಸೊ ಮಸಾಲೆ ಒಟ್ಟಿಗೆ ಫ್ರೈ ಆಗಬೇಕು. ಆಮೇಲೆ ಏನು ನಾವು ಕಾಯಿ ತೆಗೆದಿಟ್ಕೊಂಡಿದ್ವಲ್ಲ, ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು, ಒಣಮೆಣಸು ಏನು ಹುರಿದಿಟ್ಕೊಂಡಿದ್ವಿ ಎಲ್ಲದನ್ನು ಹಾಕಿ ಒಂದು ಸಲ ಹಾಗೆ ಜಸ್ಟು ಗ್ಯಾಸ್ ಆಫ್ ಮಾಡಿ ಒಂದು ಸಲ ಫ್ರೈ ಮಾಡ್ಕೋಬೇಕಾಗತ್ತೆ. ಇವನ್ ಮಸಾಲೆ ಎಲ್ಲದೂ ಒಟ್ಟಿಗೆ ಇರಬೇಕು, ಸಪ್ರೇಟಾಗಿ ರುಬ್ಕೋಬಾರ್ದು ಅಂತ ಹೇಳಿ ನಾನು ಈ ಥರ ಮಾಡ್ತೀನಿ. ನೋಡ್ತಾ ಇರ್ಬೋದು ಉಳಿದಿರುವಂಥ ಕಾಯಿ ಹಾಗೆ ಹುರ್ಕೊಂಡಿರುವ ಮೆಣಸು, ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ತಾ ಹೋಗ್ತೀನಿ ನಾನು. 10-15 ನಿಮಿಷ ತಗಲುತ್ತೆ ಈ ಥರ ಫ್ರೈ ಮಾಡಬೇಕಾದ್ರೆ. ಸೊ ನೀವು ಬೇಕಿದ್ರೆ ಪುದೀನ ಸೊಪ್ಪು ಹಾಕ್ಬೋದು. ನಾನು ಪುದೀನ ಸೊಪ್ಪು ಹಾಕಲ್ಲ. ಪುದೀನ ಸೊಪ್ಪು ಬೋಟಿಗೆ ಅಷ್ಟೊಂದು ಫ್ಲೇವರ್ ಸರಿಯಾಗಲ್ಲ ಅಂಥೇಳಿ 2 ವಿಸಲ್ ಆದಮೇಲೆ ಈ ನೀರನ್ನು ಬಸಿದು ತಕ್ಕೋಬೇಕು. ಬೋಟಿನೇ ಸಪ್ರೇಟು, ನೀರೇ ಸಪ್ರೇಟ್ ಮಾಡ್ಕೋಬೇಕು. ಸೊ ಬಸಿದಾದ್ಮೇಲೆ ಅದೇ ಕುಕ್ಕರ್ಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಆ ಎಣ್ಣೆ ಏನು ಹೇಳ್ತಾರೆ, ಬಸ್ತಿನ ನೀರಲ್ಲೇ ಮಾಡ್ತಾರೆ. ನಾನು 2 ವಿಸಲಲ್ಲಿ ಆ ನೀರು ತಕ್ಕೊಬಿಡ್ತೀನಿ, ಅಷ್ಟೊಂದು ಬ್ಯಾಡ್ ಸ್ಮೆಲ್ ಬರಲ್ಲ ನಿಮಗೆ. ನೀವು ಯಾವ ಥರ ಕ್ಲೀನ್ ಮಾಡ್ತೀರಾ ಆ ಥರ ಇದು ಬರುತ್ತೆ. ಕೆಲವೊಬ್ಬರು ಹಾಗೆ ಫಸ್ಟ್ ಕುದಿಸಿದ್ನಲ್ಲ ಹಾಗೆ ಕುದಿಸ್ಬಿಟ್ಟು ಆ ನೀರಿನ ಅಂಶ ತೆಗೆಸ್ಬಿಟ್ಟು
ಆಮೇಲೆ ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ. ಮತ್ತು ಒಂದು ಕುಕ್ಕರ್ಗೆ ಎಣ್ಣೆ ಇಟ್ಟು ಅದಕ್ಕೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬಾಡಬೇಕು ಟೊಮೊಟೊ. ಸ್ವಲ್ಪ 2-3 ನಿಮಿಷ ಬಾಡಿಸ್ಕೊಂಡು ಅದಕ್ಕೆ ಏನು ಬಸ್ಕೊಂಡಿರ್ತೀವಲ್ಲ ಬೋಟಿನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಫಸ್ಟೇ ನಾನು ಎಣ್ಣೆಲಿ ಹಾಕಿ ಏನಕ್ಕೆ ಫ್ರೈ ಮಾಡಿರ್ತೀನಿ ಅಂದರೆ ಬೋಟಿ ಚೆನ್ನಾಗಿ ಬೇಯುತ್ತೆ. ಹಾಗೆ ಖಾಲಿ ಕುಕ್ಕರ್ಗೆ ಹಾಕಿ ನೀರು ಹಾಕಿ ಬೇಯಿಸಿದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಈ ಥರ ಬೇಯಿಸೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ನಿಮಗೆ. ನೋಡಿ ಬೋಟಿ ಇದು ಪೂರ್ತಿ ಬೆಂದಿಲ್ಲ, ಇದು ಕಾಲಂಶ ಅಷ್ಟೇ ಬೆಂದಿದೆ. ಈಗ ಮಸಾಲೆ ಒಟ್ಟಿಗೆ ಬೇಯಬೇಕು. ಕೆಲವೊಬ್ಬರು ಬೋಟಿ ಗೊಜ್ಜು ಮಾಡಿದಾಗ ಮಸಾಲೆನೇ ಬೇರೆ, ಬೋಟಿಗೆ ಏನು ಮಸಾಲೆ ಹಿಡ್ಕೊಂಡಿರಲ್ಲ. ಬಟ್ ಈ ಥರ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬೋಟಿ ಗೊಜ್ಜು ಬರುತ್ತೆ. ಹೆಲ್ತಿಗೂ ಸಹ ತುಂಬ ಒಳ್ಳೆಯದು. ಹಾಗೆ ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಏನು ರುಬ್ಕೊಂಡಿದ್ದೆ ಅಲ್ಲ ಮಸಾಲ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಅಡಿ ಮೇಲೆ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನೂ ಸ್ವಲ್ಪ ಕುದೀತಾ ಇರಬೇಕು. ಸೊ ನಿಮಗೆ ಆ ಮೇಲ್ಗಡೆ ಬಬಲ್ಸ್ ಬಂದಾಗೆ ಆಗುತ್ತೆ. ಮಸಾಲೆ ನೋಡ್ತಾ ಇರ್ಬೋದು, ಆ ಥರ ಬಬಲ್ಸ್ ಬರ್ತಾ ಇರುತ್ತೆ. ಆ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಮತ್ತು ಬೇಕಿದ್ರೆ ಅರಿಶಿನ ಪುಡಿ ಹಾಕ್ಕೊಳ್ಳಿ. ನನಗೆ ಉಪ್ಪು ಕಮ್ಮಿ ಅನಿಸ್ತು, ಉಪ್ಪು ಹಾಕ್ತಾಯಿದ್ದೀನಿ. ಈ ಹಂತದಲ್ಲೇ ನೋಡ್ಕೊಬಿಡಬೇಕು ನೀವು. ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಉಪ್ಪು ಹಾಕ್ಬಿಡಬೇಕು. ಹಾಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕಿ, ನಿಮಗೆ ಎಷ್ಟು ವಿಸಲ್ ಬೇಕು, ನಿಮಗೆ ಮಟನ್ ಏನಾದರೂ ಕುರಿ ಬೋಟಿ ಏನಾದರೂ ಗಟ್ಟಿ ಅನಿಸ್ತು, ತುಂಬ ಬೆಳೆದಿದ್ದು ಅನಿಸ್ತು ಅಂದರೆ 5-6 ವಿಸಲ್ ಹಾಕ್ಸ್ಕೊಳ್ಳಿ. ನಾನಿಲ್ಲಿ ಒಂದು 5-6 ವಿಸಲ್ ಹಾಕ್ಸಿದ್ದೀನಿ. ಸೊ ಸಾಫ್ಟಾಗಿ ಬೇಯಬೇಕು, ರಬ್ಬರ್ ಥರ ಇರಬಾರ್ದು ಯಾವತ್ತು. ಸೊ ಪರ್ಫೆಕ್ಟಾಗಿ ಆಗಿದೆ ನೋಡಿ ಕುಕ್ಕರಲ್ಲಿ. ಗಟ್ಟಿನೂ ಆಗಿಲ್ಲ ಅಥವಾ ನೀರು ಆಗಿಲ್ಲ. ಸೊ ಈ ಹದಕ್ಕಿತ್ತು ಅಂದರೆ ಬೋಟಿ ಗೊಜ್ಜು ಪರ್ಫೆಕ್ಟಾಗಿ ಆಗುತ್ತೆ. ಈ ಚಳಿಗಾಲಕ್ಕಂತೂ ಸಖತ್ತಾಗಿರುತ್ತೆ. ಮುದ್ದೆಗಂತೂ ಅದು ಹೇಳಬೇಕಾ, ಕಾಂಬಿನೇಷನು ಸಖತ್ತಾಗಿರುತ್ತೆ. ಸೊ ನೀವು ಕಾಳು ಮೆಣಸಿಂದು ಖಾರ ಯೂಸ್ ಮಾಡ್ಕೋಬೇಕು, ಬೇರೆ ಥರ ಖಾರ ಯೂಸ್ ಮಾಡ್ಕೋಬೇಡಿ. ನಾನಂತೂ ಇವತ್ತು ಮುದ್ದೆ ಜೊತೆ ಭರ್ಜರಿ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಸೊ ನೀವು ಒಂದು ಸಲ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ, ಹೇಗೆ ಬಂತು ಬೋಟಿ ಗೊಜ್ಜು ಅಂತೇಳಿ. ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಲೇಬೇಕು ಈ ಥರ. ಮುದ್ದೆ ಅಂತೂ ನೋಡಿ ಎಷ್ಟು ಸಾಫ್ಟಾಗಿ ಬಂದಿತ್ತು. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ಅಂದಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಯಿತಾ. ಈ ವಿಡಿಯೋನ ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು, ಬಾಯ್.